ಎವ್ರಿವನ್, ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಟು ಭಾರ್ಗವಿ ನಾರಾಯಣ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ಇದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇವತ್ತು 11 ಗಂಟೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಬೆಳಗ್ಗೆನೇ ವ್ಲಾಗ್ನ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡೆ, ಮತ್ತು ಮಕ್ಕಳಿಗೆ ಟೈಮ್ ಆಗೋಗ್ಬಿಡುತ್ತೆ ಸ್ಕೂಲಿಗೆ ಕಳಿಸೋದಕ್ಕೆ ಅಂತೇಳ್ಬಿಟ್ಟು ನಾನು ಬೆಳಗ್ಗೆನೇ ವ್ಲಾಗ್ನ ಸ್ಟಾರ್ಟ್ ಮಾಡೋದಕ್ಕಾಗಿಲ್ಲ. ಆ್ಯಂಡ್ ಇವಾಗ 11 ಗಂಟೆ. ಆ್ಯಂಡ್ ಬೆಳಗ್ಗೆ ತಿಂಡಿಗೆ ನಾನು ಪುಳಿಯೋಗರೆನ ಮಾಡಿದ್ದೆ, ಇನ್ನು ಮಕ್ಳಿಗೂ ಬಾಕ್ಸ್ಗೆ ಅದನ್ನೇ ಹಾಕಿ ಕಳಿಸಿದೆ. ಆ್ಯಂಡ್ ಇವಾಗ ಏನಕ್ಕೆ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಅಂದರೆ, ಇವಾಗ ಅಡುಗೆಗೆ ಅಂತೇಳ್ಬಿಟ್ಟು ಸಾಂಬಾರನ್ನ ಮಾಡ್ತಾ ಇದ್ದೀನಿ ಮಧ್ಯಾಹ್ನದ ಊಟಕ್ಕೆ. ಸೊ ಅದರಿಂದ ಎಲ್ಲ ತರಕಾರಿನ ಹಚ್ಚಿಟ್ಕೊಂಡಿದ್ದೀನಿ. ಇದನ್ನು ನಿಮ್ಮ ಹತ್ರ ಶೇರ್ ಮಾಡಿಕೊಂಡ್ರೆ ನಿಮ್ಗೆ ಯೂಸ್ ಆಗುತ್ತೆ, ಸಿಂಪಲ್ಲಾಗಿ ಮಾಡ್ಕೊಳ್ಳೋದಕ್ಕೆ ಮಧ್ಯಾಹ್ನದ ಊಟಕ್ಕೆ ಅಂತೇಳ್ಬಿಟ್ಟು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹಾಗಾದರೆ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಯಾರ್ಯಾರು ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ನ ನೋಡಿ ಅಂತ ಕೋರ್ಕೊಳ್ತೀನಿ. ಹಾಗಾದರೆ ಬನ್ನಿ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್ ನೋಡಿ, ತರಕಾರಿನ ಇಷ್ಟನ್ನೆಲ್ಲ ಹಚ್ಚಿಟ್ಕೊಂಡಿದ್ದೀನಿ. ನಿಮ್ಗೆ ಯಾವ್ಯಾವ ಇಷ್ಟ ಆಗುತ್ತೋ ಅದನ್ನೆಲ್ಲ ಹಾಕ್ಕೊಳ್ಬೋದು ತರಕಾರಿನ. ನೋಡಿ, ನಾನಿಲ್ಲಿ ಈರುಳ್ಳಿ ಹಚ್ಚಿಟ್ಕೊಂಡಿದ್ದೀನಿ ಒಂದು, ಹಾಗೆ ಇದು ಸೀಮೆ ಬದನೆಕಾಯಿ ಅಂತಾರೆ. ಸೊ ಈ ಸೈಜಲ್ಲಿ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ, ಈ ಸೈಜ್ನಲ್ಲಿ ಸ್ವಲ್ಪ ಮೀಡಿಯಮ್ ಸೈಜಾಗೆ ಹಚ್ಚಿಟ್ಕೊಳ್ಳಿ. ಆ್ಯಂಡ್ ಕ್ಯಾರೆಟ್ ಒಂದು ಮೂಲಂಗಿನ ಹಚ್ಚಿಟ್ಕೊಂಡಿದ್ದೀನಿ. ಹಾಗೆ ಇದನ್ನು ನೌಕೋಲ್ ಅಂತಾರೆ. ಸೊ ಇದನ್ನು ಹಚ್ಚಿಟ್ಕೊಂಡಿದ್ದೀನಿ ಇಷ್ಟೇ. ಬೀನ್ಸ್ ಹಾಕಿಲ್ಲ, ಸೊ ಬೀನ್ಸ್ ಇರಲಿಲ್ಲ, ಸೊ ಅದರಿಂದ ಬೀನ್ಸ್ನ ಹಾಕಿಲ್ಲ. ಸೊ ಇಷ್ಟನ್ನೆಲ್ಲ ಹಚ್ಚಿಟ್ಕೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ಬೇಳೆ ಆ್ಯಂಡ್ ಇದು ಬಂದು ಬದನೆಕಾಯಿ ಹಾಗೆ ಆಲೂಗಡ್ಡೆನ ಇದರಲ್ಲಿ ನೀರಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ, ಯಾಕಂದರೆ ಕಲರ್ ಚೇಂಜ್ ಆಗಿಬಿಡುತ್ತಲ್ವ. ಸೊ ಅದರಿಂದ ನೀರಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. 2 ಟೇಬಲ್ ಸ್ಪೂನ್ ಆಗುವಷ್ಟು ಖಾರದ ಪುಡಿ ಹಾಗೆ ಬೇಳೆನ ಯೂಸ್ ಮಾಡ್ತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆನ ಇಟ್ಕೊಂಡಿದ್ದೀನಿ. ನೋಡಿ, ನಾನು 4 ರಿಂದ 5 ಜನಕ್ಕೆ ಆಗೋ ಥರ ನಾನು ಅಡುಗೆನ ಮಾಡ್ತಾ ಇದ್ದೀನಿ. ಸೊ ಬೇಳೆನೆಲ್ಲ ಇವಾಗ ಕ್ಲೀನ್ ಮಾಡ್ಕೊಳ್ಬೇಕು. ಎಲ್ಲ ತರಕಾರಿ ಹಾಕಿದ ನಂತರ ನಾನಿಲ್ಲಿ ಸಾಂಬಾರು ಪುಡಿನ ಮತ್ತು ಖಾರದ ಪುಡಿನ ತೆಗೆದಿಟ್ಕೊಂಡಿದ್ದೀನಲ್ವ, ಅದನ್ನು ಇದ್ರ ಜೊತೆನೇ ಹಾಕ್ಕೊಳ್ತಾ ಇದ್ದೀನಿ. ಜೀರಿಗೆನ ಸ್ವಲ್ಪ ಕುಟ್ಬಿಟ್ಟು ಹಾಕ್ಕೊಳ್ಳಿ, ಟೇಸ್ಟ್ ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ನಾನಿಲ್ಲಿ ಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಇವಾಗ 2 ವಿಸಿಲ್ಗೆ ಇಟ್ಟಿದ್ದೀನಿ. ಇನ್ನು ನಾನು ಅಮ್ಮಗೆ ಹೇಳ್ತೀನಿ, ಸ್ಕೂಲ್ ಹತ್ರ ಹೋಗ್ಬಿಟ್ಟು ಬರಬೇಕು. 2 ವಿಸಿಲ್ ಬಂದರೆ ಆಫ್ ಮಾಡೋದಕ್ಕೆ ಹೇಳಿದ್ದೀನಿ. ಇನ್ನು ಯಾವಾಗ ಕರ್ಕೊಂಡು ಬಂದರೂ ಮಕ್ಕಳ ಜೊತೆ ಆಟ ಆಡ್ಕೊಂಡು ಇದ್ಬಿಡ್ತಾಳೆ. ಬಾರೆ ಅಂತ ಹೇಳಿದ್ರು ಬರೋದೇ ಇಲ್ಲ, ಆಟ ಆಡ್ಕೊಂಡು ಇದ್ಬಿಡ್ತಾಳೆ. ಇನ್ನು ಸ್ವಲ್ಪ ಹೊತ್ತು ಆಟ ಆಡಿಸ್ಕೊಂಡು ಇನ್ನೇನು ಮನೆಗೆ ಕರ್ಕೊಂಡು ಬರ್ತೀನಿ. ಇನ್ನು ಅವಳನ್ನ ಕರ್ಕೊಂಡು ನಾನು ಬಂದು ವೈಟ್ ಕಲರ್ ಬಟ್ಟೆಗಳನ್ನೆಲ್ಲನೂ ಸಪ್ರೇಟ್ಗೆ ಇಟ್ಕೊಬಿಡ್ತೀನಿ, ಯಾಕಂದರೆ ಕೈಯಲ್ಲಿ ಒಗೆಯೋವು. ಇನ್ನು ಮಿಕ್ಕಿದ ಬಟ್ಟೆ ಡೈಲಿ ವೇರ್ವೆಲ್ಲ ಮಿಷಿನ್ಗೆ ಹಾಕ್ಬಿಡ್ತೀನಿ. ಇನ್ನು ಒಂದು ಕಡೆ ನಮ್ಮ ಸಾಂಬಾರು ರೆಡಿ ಆಗಿದೆ ನೋಡಿ, ಎಷ್ಟು ಚೆನ್ನಾಗಿದೆ. ಬ್ಯಾಚುಲರ್ಸ್ಗೆ ಆಗಿರ್ಬೋದು, ಹೊಸದಾಗಿ ಮದುವೆ ಆಗಿರೋರಿಗೆ ಆಗ್ಬೋದು, ಈಸಿಯಾಗಿ ನಾವು ಆರಾಮಾಗಿ ಮನೆಯಲ್ಲೇ ಮಾಡ್ಕೊಳ್ಬೋದು, ಬೇಗ ಹೋಗ್ಬಿಡುತ್ತೆ. ಇನ್ನು ಸಾಂಬಾರು ರೆಡಿ ಆಗಿದೆ ಅಲ್ವಾ, ಅದಕ್ಕೆ ಒಗ್ಗರಣೆನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮೊದಲನೇದಾಗಿ ನಾನು ಇಲ್ಲಿ ಸ್ವಲ್ಪ ಬಾಣಲೆನ ಇಟ್ಟು ಎಣ್ಣೆ, ಸಾಸಿವೆ, ಕರಿಬೇವು, ಒಣಮೆಣಸಿನ್ಕಾಯಿ ಹಾಗೆ ಸ್ವಲ್ಪ ಬೆಳ್ಳುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಆದಮೇಲೆ ನೋಡಿ ಸಾಂಬಾರು ಒಳಗಡೆ ಹಾಕ್ತಾ ಇದ್ದೀನಿ. ಇದಂತೂ ಈಸಿಯಾಗೆ ಮಾಡ್ಕೊಳ್ಬೋದು ಫ್ರೆಂಡ್ಸ್. ಹೇಳ್ತಾ ಇದ್ದೀನಲ್ವ, ನಾನು ಮದುವೆ ಆಗಿ ಸ್ಟಾರ್ಟಿಂಗಲ್ಲಿ ನನಗೂ ಏನು ಸಾಂಬಾರೇನು ಮಾಡೋಕ್ಕೆ ಬರ್ತಾ ಇರಲಿಲ್ಲ. ಬಟ್ ಹೋಗ್ತಾ 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 ನಾನು ಕಲ್ತ್ಕೊಂಡೆ. ನಾನು ಮದುವೆ ಮುಂಚೆ ಮಾಡ್ತಾ ಇದ್ದಿದ್ದು ಬರೀ ಎಗ್ ರೈಸ್ ಒಂದು ಚೆನ್ನಾಗಿ ಮಾಡ್ತಾಯಿದ್ದೆ ಅಷ್ಟೇ, ಇನ್ನೇನು ಅಡುಗೆನೂ ನನಗೂ ಬರ್ತಾ ಇರಲಿಲ್ಲ. ಬಟ್ ಮದುವೆ ಆಗಿ ಮಕ್ಕಳಾದ್ಮೇಲೆ ಇವಾಗ ಎಲ್ಲ ಅಡುಗೆನೂ ಕಲ್ತ್ಕೊಂಡಿದ್ದೀನಿ. ಇನ್ನು ಸಾಂಬಾರೆಲ್ಲ ರೆಡಿ ಆಯ್ತಲ್ವ, ಇನ್ನು ನಾವು ಅಮ್ಮಗೆ ಊಟ ಇಟ್ಕೊಟ್ಟೆ. ಅಷ್ಟರೊಳಗಡೆ ನಮ್ಮ ನಾದಿನಿಯವರು ಬಂದಿದ್ರು. ಸೊ ನಾವು ಅಮ್ಮ ಹತ್ರ ಕೂತ್ಕೊಂಡು ಮಾತಾಡ್ತಾ ಇದ್ರು. ಇನ್ನು ಹೇಗೋ ಬಂದಿದ್ರಲ್ವ ಅಂತ ಹೇಳ್ಬಿಟ್ಟು ನಾನಿಲ್ಲಿ ಬೋಂಡನ ಮಾಡ್ತಾ ಇದ್ದೀನಿ. 4-5 ಈರುಳ್ಳಿನ ತಗೊಂಡು ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಅವರು ರೇರು ಬರೋದು, ಜಾಸ್ತಿ ಬರೋದಿಲ್ಲ. ರೀಸೆಂಟಾಗಿ ನಾವು ಅಮ್ಮಗೆ ಹುಷಾರಿಲ್ದಂಗೆ ಆಯಿತು. ಸೊ ಅದರಿಂದ ನೋಡ್ಕೊಂಡು ಹೋಗೋಣ ಅಂತೇಳಿ ಅವರು ಬಂದಿದ್ದಾರೆ. ನಾನು ಬಂದು ಫಸ್ಟು ಬೋಂಡ ಮೆಣಸಿನ್ಕಾಯಿನ ಹಾಕೋಣ ಅಂತ ಅಂದ್ಕೊಂಡೆ. ಬಟ್ ನೋಡಿದ್ರೆ ಬೋಂಡ ಮೆಣಸಿನ್ಕಾಯಿ ಇರಲಿಲ್ಲ. ಸೊ ಅದರಿಂದ ಇನ್ನು ಹೆಂಗಿದ್ರು ಈರುಳ್ಳಿ ಕಟ್ ಮಾಡ್ತಾ ಇದ್ದೀನಲ್ಲ, ಈರುಳ್ಳಿ ಬೋಂಡನೇ ಆಗಬೇಡ ಅಂತೇಳಿ ಎಲ್ಲ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಈರುಳ್ಳಿ ಬೋಂಡ.
ಆ್ಯಂಡ್ ನಮ್ಮನೇಲಿ ಒಂದೊಂದು ಥರ ಸ್ಪೆಷಲಾಗಿ ಮಾಡ್ತಾ ಇರ್ತೀವಿ. ನೋಡಿ ನಾನಿಲ್ಲಿ ಸಬ್ಬಾಕ್ಷಿ ಇತ್ತು, ಸೊ ಸಬ್ಬಾಕ್ಷಿನೂ ಕಟ್ ಮಾಡಿಟ್ಕೊಳ್ತಾ ಇದ್ದೀನಿ. ನಿನ್ನೆ ಅಷ್ಟೇ ಸಬ್ಬಾಕ್ಷಿ ಹಾಗೆ ಪಾಲಕ್ ಎಲ್ಲ ತಂದಿದ್ದೆ ಅಲ್ಲ, ಪಾಲಕ್ ಪಪ್ಪನ್ನ ಮಾಡಿದ್ದೆ. ಸೊ ಅದರಿಂದ ಹಾಗೆ ಸ್ವಲ್ಪ ಎತ್ತಿಟ್ಕೊಂಡಿದ್ದೆ, ಬೋಂಡಾಗೂ ಆಗುತ್ತೆ ಅಂತೇಳಿ. ಇನ್ನು ಹೇಗಿದ್ರು ನಮ್ಮ ನಾದಿನಿಯವರು ಬಂದ್ರಲ್ವ, ಸ್ವಲ್ಪ ಆಗುತ್ತೆ ಅಂತ ಹೇಳ್ಬಿಟ್ಟು ಹಾಗೆ ಕಟ್ ಮಾಡಿ ಇದ್ರೊಳಗಡೆ ಹಾಕ್ಕೊಂಡಿದ್ದೀನಿ. ಇನ್ನು ಕಡಲೆ ಹಿಟ್ಟು, ಅರ್ಶಿನದ ಪುಡಿ, ಖಾರದ ಪುಡಿ, ಉಪ್ಪು, ಸ್ವಲ್ಪ ಸೋಡಾ, ಎಣ್ಣೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ, ಸ್ವಲ್ಪ ನೀರು ಹಾಕ್ಕೊಂಡು. ಜಾಸ್ತಿ ನೀರನ್ನ ಹಾಕ್ಕೊಳಕ್ಕೆ ಹೋಗ್ಬೇಡಿ, ಒಂಥರ ಮೆತ್ತಗೆ ಹೋಗ್ಬಿಡುತ್ತೆ. ಸ್ವಲ್ಪ ನೋಡ್ಕೊಂಡು ನೀರನ್ನ ಹಾಕ್ಕೊಳ್ತಾ ಇರಿ. ಇನ್ನು ಬೋಂಡ ಹಿಟ್ಟಿಗೆಲ್ಲ ಕಲಸಿಟ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ನನ್ಗೇನು ಗೊತ್ತಾ, ಅಡುಗೆ ಆಗ್ತಾ ಇದ್ದಂಗೆ ಪಾತ್ರೆಗಳನ್ನೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡ್ಬಿಡ್ಬೇಕು, ಇಲ್ಲಾಂದರೆ ನನಗೆ ಒಂಥರ ಅನ್ನಿಸ್ತಾ ಇರುತ್ತೆ. ಸೊ ಅದರಿಂದ ಅಡುಗೆ ಮಾಡಿದ ತಕ್ಷಣ ನಾನು ಪಾತ್ರೆಗಳನ್ನೆಲ್ಲ ಕ್ಲೀನ್ ಮಾಡ್ಕೊಬಿಡ್ತೀನಿ. ಒಂದು ಕಡೆ ಪಾಯಸ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ. ಆ ಸ್ವೀಟು ಸ್ವಲ್ಪ ಮಾಡ್ತಾ ಇದ್ದೀನಿ, ಹಾಗೆ ಸ್ವಲ್ಪ ಬೋಂಡನ ಹಾಕ್ತಾ ಇದ್ದೀನಿ. ಇನ್ನು ಪಾಯಸ ಎಲ್ಲ ರೆಡಿ ಮಾಡಿದ್ಮೇಲೆ ಅದಕ್ಕೆ ಸ್ವಲ್ಪ ಶಾವಿಗೆನ ಹಾಕ್ಬಿಟ್ಟು ಮುಚ್ಚಿಬಿಡ್ತೀನಿ. ಒಂದು 10-15 ನಿಮಿಷ ಹಾಗೆ ಮುಚ್ಚಿಟ್ರೆ ಸ್ವಲ್ಪ ಮೆತ್ತಗೆ ಆಗಿಬಿಡುತ್ತೆ ಶಾವಿಗೆ ಎಲ್ಲ, ತಿನ್ನೋದಕ್ಕೂ ಚೆನ್ನಾಗಿರುತ್ತೆ. ಇನ್ನೊಂದು ಕಡೆ ಬೋಂಡ ಹಾಕ್ತಾ ಇದ್ದೀನಿ. ಆ್ಯಂಡ್ ಇವತ್ತು ಸೋಮವಾರ ಆಗಿರೋದ್ರಿಂದ ಬೆಳಗ್ಗೆನೇ ಪೂಜೆ ಮಾಡೋದಕ್ಕೆ ಆಗಿಲ್ಲ, ಸಂಜೆ ಮಾಡ್ತೀನಿ ಅಂತ ಹೇಳಿದ್ರು ನಮ್ಮ ಮನೆಯವರು. ಸೊ ಅದರಿಂದ ಸ್ವಲ್ಪ ನಿಧಾನಕ್ಕೆ ಎದ್ದು ಮಕ್ಕಳಿಗೆ ತಿಂಡಿಗೆ ಹಾಕಿ ಕಳಿಸ್ದೆ. ಇನ್ನು ಬೋಂಡ ಎಲ್ಲ ರೆಡಿ ಆಗಿದೆ. ಇನ್ನು ನಮ್ಮ ನಾದಿನಿಯವ್ರಿಗೆ ಊಟಕ್ಕೆ ಇಟ್ಕೊಟ್ಟು ಇನ್ನು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ನನಗೇನೋ ಗೊತ್ತಿಲ್ಲ ಫ್ರೆಂಡ್ಸ್, ಪಾತ್ರೆಗಳೇನಾದರೂ ಜಾಸ್ತಿ ಇದ್ದರೆ ನನಗೆ ತಲೆ ನೋವು ಬಂದುಬಿಡುತ್ತೆ. ಯಾವಾಗ ಯಾವಾಗ ತೊಳೆಯೋಣ, ಯಾವಾಗ ಯಾವಾಗ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತಾ ಇರುತ್ತೆ. ಸೊ ಅದರಿಂದ ಬೇಗ ಬೇಗ ಪಾತ್ರೆಗಳನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಇನ್ನು ಸಿಂಕನ್ನೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ಎಣ್ಣೆ ಅಂಶ, ಇಲ್ಲಾಂದರೆ ಜಿಡ್ಡಿನ ಅಂಶ, ಇಲ್ಲಾಂದರೆ ಸ್ಮೆಲ್ ಏನಾದರೂ ಬರ್ತಾ ಇರುತ್ತಲ್ವ. ಸೊ ನಾನು ಇಟ್ಕೊಂಡು ಲಿಕ್ವಿಡ್ನ ಹಾಕ್ಕೊಂಡು ಸಪ್ರೇಟಾಗಿ ಸಿಂಕ್ ಒರೆಸೋದಕ್ಕೇ ಬೇರೆ ನಾರನ್ನ ಇಟ್ಕೊಬಿಟ್ಟಿದ್ದೀನಿ. ಕ್ಲೀನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ನಮ್ಮ ನಾದಿನಿಯವರು ಊಟ ಮಾಡಿಕೊಂಡು ಹೊರಡ್ತೀನಿ ಅಂತ ಹೇಳಿದ್ರು. ಸೊ ಅವ್ರಿಗೆ ಬಾಯ್ ಹೇಳೋದಕ್ಕೆ ಔಟ್ ಸೈಡ್ ಬಂದಿದ್ದೀನಿ. ಇನ್ನು ನಮ್ಮ ನಾದಿನಿಯವ್ರನ್ನ ಕಳಿಸ್ಕೊಟ್ಟೆ. ಇನ್ನು ಬೆಳಗ್ಗೆನೇ ಬಟ್ಟೆಗಳನ್ನೆಲ್ಲ ನೆನೆಸಿದ್ದೆ, ವೈಟ್ ಬಟ್ಟೆಗಳು ಮತ್ತು ಮಕ್ಕಳವೆಲ್ಲನೂ ಅದು ಒಗೆದ್ಬಿಟ್ಟೆ. ಇನ್ನು ಸಂಜೆಗೆ ನಮ್ಮ ಮನೆಯವ್ರು ಪೂಜೆ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ನಾನು ಸ್ನಾನ ಮಾಡಿಕೊಂಡು ಎಲ್ಲ ದೇವ್ರಿಗೆ ನೈವೇದ್ಯನ ಮಾಡಿಕೊಡ್ತಾ ಇದ್ದೀನಿ. ಆ್ಯಂಡ್ ನಾನು ಬಂದು ಇಲ್ಲಿ ಬಾಳೆಹಣ್ಣು ಹಚ್ಚಿಟ್ಕೊಂಡಿದ್ದೀನಿ, ಹಾಗೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಶುಗರ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಜೇನುತುಪ್ಪನ ಹಾಕಿ ಮಿಕ್ಸ್ ಮಾಡಿಕೊಡ್ತಾ ಇದ್ದೀನಿ. ಸ್ವಲ್ಪ ಏಲಕ್ಕಿ ಇದ್ದರೆ ಏಲಕ್ಕಿ ಪುಡಿನೂ ಹಾಕ್ಕೊಳ್ಳಿ, ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಪೂಜೆ ಆದಮೇಲೆ ನಾವೇ ಅಲ್ವಾ ತಿನ್ನೋದು, ಸ್ವಲ್ಪ ಟೇಸ್ಟಿಯಾಗಿ ಮಾಡಿಕೊಡ್ತಾ ಇದ್ದೀನಿ ಅಷ್ಟೇ. ಆ್ಯಂಡ್ ನೈವೇದ್ಯಕ್ಕೆಲ್ಲ ಇಟ್ಮೇಲೆ ನಾನು ಇಟ್ಕೊಂಡು ಮೊನ್ನೆಯಿಂದ ಅಂದ್ಕೊಳ್ತಾ ಇದ್ದೆ ಮನೆಯಲ್ಲೇ ಹೋಮ್ ಮೇಡ್ ಧೂಪನ ಮಾಡಬೇಕು ಅಂಥೇಳಿ. ಬಟ್ 2 ಡೇಸ್ 3 ಡೇಸ್ ಬ್ಯಾಕೆ ನಾನು ಹೂವು ಇರುತ್ತಲ್ವ, ಚೆಂಡು ಹೂವನ ಒಣಗಿಸ್ಬಿಟ್ಟು ಬಂದಿದ್ದೆ. ಬಟ್ ಎಲ್ಲ ಒಣಗಿತ್ತು. ಇವಾಗ ಮನೆ ಒಳಗಡೆ ತಂದಿದ್ದೀನಿ. ಆ್ಯಂಡ್ ಬೇಗ ಧೂಪನ ಮಾಡಿಟ್ರೆ ಇನ್ನು ಬೆಳಗ್ಗೆಗೆ ಯೂಸ್ ಆಗುತ್ತೆ, ಮಂಗಳವಾರ ಬುಧವಾರ ಅಂತೇಳಿ ಇವಾಗೆಲ್ಲ ತಂದು ಇಟ್ಕೊಂಡಿದ್ದೀನಿ. ಅದನ್ನು ತೋರಿಸ್ತೀನಿ, ನೋಡ್ತಾ ಇರ್ರಿ. ಇನ್ನು ಇವಾಗ ಫಸ್ಟ್ ಪ್ರಸಾದನ ಕೊಟ್ಬಿಟ್ಟು ಬರ್ತೀನಿ. ನಾನಂತೂ ಅವಾಗ ಕ್ಯಾಮ್ರಾ ಕಡೆ ನೋಡ್ತಾನೆ ಇರ್ತೀನಿ, ಯಾವಾಗ ಆಫ್ ಆಗಿಬಿಡುತ್ತೆ ಅಂತೇಳಿ. ಯಾಕಂದರೆ ನಂದು ಸ್ಟೋರೇಜ್ ಜಾಸ್ತಿ ಆಗಿಬಿಡುತ್ತೆ. ವೀಡಿಯೋಸ್ ಮಾಡ್ತಾನೆ ಇರ್ತೀನಲ್ಲ, ಸೊ ವೀಡಿಯೋಸ್ ಮಾಡಿ ಮಾಡಿ ಸ್ಟೋರೇಜ್ ಜಾಸ್ತಿ ಆಗಿಬಿಡುತ್ತೆ. ಅದರಿಂದ ಕ್ಯಾಮ್ರಾ ಕಡೆ ನೋಡ್ತಾನೆ ಇರ್ತೀನಿ, ಏನು ಅಂದ್ಕೊಬೇಡಿ. ಆ್ಯಂಡ್ ನೋಡಿ, ನಾನು ಧೂಪನ ಮಾಡೋದಕ್ಕೆ ಇಷ್ಟನ್ನೆಲ್ಲ ಇಟ್ಕೊಂಡಿದ್ದೀನಿ. ನಾನಿಲ್ಲಿ ಅರ್ಧ ಕೆಜಿ ಚೆಂಡು ಹೂವನ ಬಿಡಿಸಿ ಈ ಥರ ಒಣಗಿಸಿದ್ದೀನಿ ನೋಡಿ. ಇನ್ನೂ ಒಂದು ಕಡೆ ರೋಸ್ ಪೆಟಲ್ಸ್ನು ಸಹ ಅದೇ ಥರ 3-4 ದಿನ ಒಣಗಿಸಿದ್ದೀನಿ. ಚೆನ್ನಾಗಿ ಪೌಡ್ರ್ ಆಗಬೇಕು ಅದರಲ್ಲಿ. ಸೊ ಅದರಿಂದ ಚೆನ್ನಾಗಿ ಒಣಗಿಸಿದ್ದೀನಿ. ಇನ್ನೊಂದು ಕಡೆ ಜವಾದು ಪೌಡ್ರು, ಅಶ್ವಗಂಧ, ಚಕ್ಕೆ, ಅಚ್ಚ ಕರ್ಪೂರ ಸ್ವಲ್ಪ, 1 ಟೇಬಲ್ ಸ್ಪೂನ್ ಆಗುವಷ್ಟು ಸೋಂಪು, 5-6 ಏಲಕ್ಕಿ, ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಲವಂಗ, 1-2 ಮರಾಠಿ ಮೊಗ್ಗು, 1-2 ಇದು ಊದ್ಗಡ್ಡಿ, ಇಷ್ಟನ್ನು ತಗೊಂಡು ಇಟ್ಕೊಂಡಿದ್ದೀನಿ. ಇವಾಗ ಯಾವ ಥರ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ನೋಡಿ. ಮೊದಲನೇದಾಗಿ ನಾವು ಇಲ್ಲಿ ಪೆಟಲ್ಸ್ನ ಎಲ್ಲ ಒಣಗಿಸ್ಕೊಂಡಿದ್ದೀವಲ್ಲ, ಅದನ್ನೆಲ್ಲ ಇವಾಗ ಜಾರ್ ಒಳಗಡೆ ಹಾಕ್ಕೊಳ್ತಾ ಇದ್ದೀನಿ. ನನ್ಗೇನು ಗೊತ್ತಾ ಫ್ರೆಂಡ್ಸ್, ಇಂಥದ್ರ ಮೇಲೆ ಎಲ್ಲ ಇಂಟ್ರೆಸ್ಟ್ ಜಾಸ್ತಿ. ಏನಾದರೂ ಒಂದು ಹೊಸದಾಗಿ ಕಲಿಬೇಕು, ಅದು ಯಾವುದು ಅಂತ ತಿಳ್ಕೊಳ್ಬೇಕು ಅನ್ನೋ ಕ್ಯೂರಿಯಾಸಿಟಿ ನನಗೆ ತುಂಬಾನೇ ಇದೆ. ಸೊ ಅದರಿಂದ ಏನಾದರೂ ರೀಲ್ಸಲ್ಲೇ ಆಗಿರಲಿ, FB ಯಲ್ಲೇ ಆಗಿರಲಿ, ಏನಾದರೂ ಒಂದು ಹೊಸದಾಗಿ ಬರ್ತಾ ಇದ್ರೆ ನಾನು ಒಂದು ಟ್ರೈ ಮಾಡ್ತೀನಿ ಮನೆಯಲ್ಲಿ. ನಾನಂತೂ ಸುಮ್ಮನೆ ಕುತ್ಕೊಳ್ಳಲ್ಲ, ಬಟ್ ಮೈಂಡಿಗೆ ಮಾತ್ರ ಕೆಲಸ ಚೆನ್ನಾಗಿ ಕೊಡ್ತಾ ಇರ್ತೀನಿ, ಏನಾದರೂ ಒಂದು ಮಾಡ್ತಾನೆ ಇರಬೇಕು. ಸೊ ಇದನ್ನು ನಾನು ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದು ರೀಲ್ಸ್ ಮನೆಯಲ್ಲೇ ಮಾಡೋ ಥರ. ಸೊ ನಾನು ಅವರು ಹಾಕಿರೋದನ್ನ ಕೆಲವೊಂದು ನಾನು ಸ್ಕಿಪ್ ಮಾಡಿ ನಾನು ಸಪ್ರೇಟಾಗಿ ಇದನ್ನೆಲ್ಲ ಯೂಸ್ ಮಾಡ್ತಾ ಇದ್ದೀನಿ. ನೋಡಿ, ಇಷ್ಟನ್ನೆಲ್ಲ ಹಾಕಿದ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಇನ್ನು ಕೆಲವರು ಸಾಂಬ್ರಾಣಿ ಬರುತ್ತಲ್ಲ, ಸಾಂಬ್ರಾಣಿನೂ ಹಾಕ್ತಾರೆ. ಬಟ್ ನಾನು ಅದೇನು ಯೂಸ್ ಮಾಡ್ತಿಲ್ಲ, ಜಸ್ಟ್ ಇಷ್ಟನ್ನು ಮಾತ್ರ ನಾನು ಯೂಸ್ ಮಾಡ್ತಾ ಇದ್ದೀನಿ ಅಷ್ಟೇ.
ಈ ಪೌಡರ್ನೆಲ್ಲ ಒಂದು ತಟ್ಟೆ ಒಳಗಡೆ ತಗೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಗುಲಾಬರಿ ರೋಸ್ ವಾಟರ್ ಮತ್ತು ಇದು ಹಾಕ್ಕೊಳ್ತಾ ಇದ್ದೀನಿ ಹನಿನ. ನಿಮ್ಮ ಹತ್ರ ಯಾವುದು ರೋಸ್ ವಾಟರ್ ಇದ್ದರೆ ಅದನ್ನೇ ಯೂಸ್ ಮಾಡಿ. ತುಂಬ ಅಂದರೆ ತುಂಬ ಸ್ಮೆಲ್ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ಸ್ವಲ್ಪ ಜೇನುತುಪ್ಪ ಹಾಗೆ ಸ್ವಲ್ಪ ರೋಸ್ ವಾಟರ್ನ ಮಿಕ್ಸ್ ಮಾಡಿಕೊಂಡು ಈ ಥರ ಕೋನ್ ಶೇಪಲ್ಲಿ ಕಟ್ತಾ ಇದ್ದೀನಿ ನೋಡಿ. ನಿಮಗೆ ಯಾವ ಶೇಪ್ ಇಷ್ಟ ಆಗುತ್ತೋ ಆ ಶೇಪಲ್ಲಿ ಮಾಡ್ಕೊಳ್ಬೋದು. ನೋಡಿ ನಾನು ಈ ಥರ ಮಾಡ್ಕೊಳ್ತಾ ಇದ್ದೀನಿ. ಬಟ್ ಇದನ್ನು 2 ಡೇಸ್ ಚೆನ್ನಾಗಿ ಒಣಗಿಸ್ಬೇಕು. ಡೈರೆಕ್ಟಾಗಿ ನಾವು ಇದು ಧೂಪನ ಅಂಟಿಸಿದ್ರೆ ಅದು ಬರೋದಿಲ್ಲ. ನಾನು ಟ್ರೈ ಮಾಡಿ ನೋಡಿದ್ದೀನಿ. ಬೇಗ ಅದನ್ನು ಧೂಪನ ಮಾಡಿ ಸ್ಟವ್ ಹತ್ರ ಹೋಗಿ ಅಂಟಿಸಿದ್ರೆ ಅದು ಬರ್ತಾನೆ ಇಲ್ಲ. ಸೊ 2 ಡೇಸ್ ಚೆನ್ನಾಗಿ ಒಣಗಿಸಿದ್ಮೇಲೆ ನೀವು ಯೂಸ್ ಮಾಡಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ಸ್ಮೆಲ್ಲು ಅಷ್ಟೇ ಮನೆಯಲ್ಲಿ ಎಷ್ಟು ಗಮ್ ಅಂತ ಇರುತ್ತೆ ಅಂದರೆ ಅಷ್ಟು ಗಮ್ ಅಂತ ಇರುತ್ತೆ. ದೇವ್ರ ಮನೆಯಲ್ಲೇ ಕುತ್ಕೊಂಡಿದ್ದೀವೇನೋ ನಾವು ಅನ್ನೋ ಥರ ಫೀಲ್ ಬರ್ತಾ ಇರುತ್ತೆ. ನನಗಂತೂ ತುಂಬಾ ಇಷ್ಟ ಆಯಿತು ನಾನು ಮಾಡಿರೋದು. ಸೊ ಇವತ್ತಿನ ವ್ಲಾಗ್ ಇದಾಗಿರುತ್ತೆ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಆ್ಯಂಡ್ ಯಾರ್ಯಾರು ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ.